ಏಕಾಏಕಿ ಪ್ರಯಾಣ ದರವನ್ನ ಹೆಚ್ಚು ಮಾಡಿದಂತ ಬಿಎಂಆರ್ಸಿಎಲ್ನ ವಿರುದ್ಧ ಜನರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಅವೈಜ್ಞಾನಿಕವಾಗಿ ದರ ಏರಿಕೆಯಾಗಿದೆ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ 1 ಡೇ ಪಾಸು, 3 ಡೇ ಪಾಸು, 5 ಡೇ ಪಾಸ್ನಲ್ಲಿ ಭಾರಿ ಪ್ರಮಾಣದ ಏರಿಕೆಯಾಗಿದೆ. ಇದು ಸುಲಿಗೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ದರ ಬಳಿಕ ಮೆಟ್ರೋ ಪಾಸ್ ದರ ಕೂಡ ದುಬಾರಿಯಾಗಿದೆ. ಬಿಎಂಆರ್ಸಿಎಲ್ ಮನಸೋ ಇಚ್ಛೆ ಪಾಸ್ ದರ ನಿಗದಿ ಮಾಡಿದೆ. 1 to double ವಸೂಲಿ ಮಾಡ್ತಿದೆ. ಬಿಎಂಆರ್ಸಿಎಲ್ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಟ್ರೋದಲ್ಲಿ ಪಾಸ್ ತೆಗೆದುಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಏರಿಕೆ ಸರಿ, ಆದರೆ ಈ ಪರಿ ಏರಿಕೆ ಮಾಡಿದ್ ಸರಿನಾ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ಆಪರೇಷನ್ ಕಾಸ್ಟ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಬಿಎಂಆರ್ಸಿಎಲ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದೆ, ಪಾಸ್ ದರವನ್ನು ಹೆಚ್ಚಳ ಮಾಡಿದೆ. ಆದರೆ ಹೆಚ್ಚಳ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದನ್ನು ನೀವು ನಿಮ್ಮ ಟಿವಿ ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೀರಿ. ಹಿಂದೆ ಇದ್ದಂಥ ದರಕ್ಕೂ ಈಗಿರುವಂಥ ದರಕ್ಕೂ ಎಷ್ಟು ವ್ಯತ್ಯಾಸ ಇದೆ. 150 ಇದ್ದಿದ್ದು ಒಂದು ದಿನದ ಪಾಸು 300ಕ್ಕೆ ಏರಿಕೆಯಾಗಿದೆ, ಅಂದರೆ ಡಬಲ್. 3 ದಿನದ ಪಾಸ್ನ ದರವೂ ಕೂಡ ಅದೇ ರೀತಿ ಡಬಲ್ ಆಗಿದೆ. 350 ಇದ್ದಿದ್ದು 600 ತಲುಪುವ ಮುಖಾಂತರ ಇಲ್ಲೂ ಕೂಡ ಆಲ್ಮೋಸ್ಟ್ ಡಬಲ್ ಆಗಿದೆ. 5 ದಿನದ ಪಾಸ್ನ ದರ 550 ಇತ್ತು, 800ಕ್ಕೆ ರೀಚ್ ಆಗಿದೆ. ಇದು ಹಗಲು ದರೋಡೆ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.